ನಾವು ಕೆಲಸ ಮಾಡು, ಸುಮ್ಮನೆ ಬೂಟಾಟಿಕೆ ಮಾತಾಡೋರಲ್ಲ. ಸುಮ್ಮನೆ ನಿಮ್ಮ ಜೊತೆ ಬಂದು ಕೂತ್ಕೊಂಡು ಏನೋ ಮಾತು ಹೇಳ್ಬಿಟ್ಟು ಯಾಮಾರಿಸ್ಬಿಟ್ಟು ಕೈಗಳರಿಸ್ಬಿಟ್ಟು ಯಾಮಾರಿಸ್ಬಿಟ್ಟು ಹೋಗುವಂತಾರಲ್ಲ. ಇವಾಗ ನಾವು ಟೆಂಡರ್ಗಳು ಮಾಡಿರೋದು, ನಾವು ಕೆಲಸಗಳು ಪ್ರೋಸೆಸ್ ಮಾಡಿರೋದು, ಲಿಸ್ಟ್ ಮಾಡಿ ಟೆಂಡರ್ ಪ್ರೋಗ್ರೆಸ್ ಕೆಲಸಗಳೆಲ್ಲ ಮಾಡಿದ್ರೆ ನೆಕ್ಸ್ಟ್ ನಮ್ಮ ಕೋಲಾರ ತಾಲೂಕಲ್ಲಿ ಯಾವುದು ರೋಡ್ಗಳು ಹಳ್ಳಿಗಳಿಗೆ ಕನೆಕ್ಟ್ ಆಗೋ ರೋಡ್ಗಳಾಗ್ಬೋದು, PW ರೋಡ್ ಆಗ್ಬೋದು, RDP ಆಗ್ಬೋದು, ಹಳ್ಳಿಗಳ ರೋಡ್ ಯಾವುದು ಇರೋದಿಲ್ಲ. ಎಲ್ಲವನ್ನು ನಾವು ಟೋಟಲ್ ಆಗಿ ಕಂಪ್ಲೀಟ್ ಮಾಡ್ತೀವಿ. ನೆಕ್ಸ್ಟ್ 1 ವರ್ಷ 2 ವರ್ಷ ನಮಗೆ ಯಾವುದು ಹಾಕೋದಕ್ಕೆ ರೋಡ್ಗಳೇ ಇರೋದಿಲ್ಲ, ಆ ರೀತಿ ಮಟ್ಟಕ್ಕೆ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ನಾವು ಆವತ್ತಿಂದ ಹೇಳ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಈ ರೋಡ್ಗಳೆಲ್ಲ ಆಗಿದೆ. ಇವಾಗ ನೀವು 2 ವರ್ಷ ಹಿಂದ್ಗಡೆಗೆ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿ ನೋಡಿದ್ದೀರಾ. ಇವಾಗ ಕುರುಗಲ್ ಏರಿಯಾ ಎಲ್ಲ ಬಂದು ನಮಗೆ ಏನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಯಾಕೆ 2 ವರ್ಷ ಹಿಂದ್ಗಡೆ ರೋಡ್ಗಳು ಹಾಕಿ ಎಲ್ಲ ಅಷ್ಟು ಡೆವಲಪ್ಮೆಂಟ್ ಮಾಡಿ ಇವಾಗ ಯಾಕೆ ಮಾಡ್ತಾ ಇದ್ದಾರೆ? ನಾವೆಲ್ಲ ಕಷ್ಟಪಟ್ಟಿರೋದ್ರಿಂದ ನಾವೆಲ್ಲ ಹೋಗೋದ್ರು ಹಿಂದೆ ಬಿದ್ದಿರೋದ್ರಿಂದ ಕೆಲಸಗಳಾಗ್ತಾ ಇದ್ದಾವೆ, ರೋಡ್ಗಳ ಕೆಲಸಗಳಾಗ್ತಾ ಇದ್ದಾವೆ. ಇವತ್ತು ದೇವನಹಳ್ಳಿಯಿಂದ 4 ಲೈನ್ ಹೈವೇ 3200 ಕೋಟಿ ಹೈವೇ ಮಾಡಿದ್ದೀವಿ. ವೇಮಗಲ್ಲು, ಇದು ದೇವನಹಳ್ಳಿ, ವಿಜಯಪುರ, ಜಂಗಮಕೋಟೆ, ವೇಮಗಲ್ಲು, ಕೋಲಾರ. ಆಮೇಲೆ ವೇಮಗಲ್ಲಿಂದ ರೈಟ್ ತಗೊಂಡು ಈ ಕಡೆ ನರಸಾಪುರ, ಇಂಡಸ್ಟ್ರಿಯಲ್ ಏರಿಯಾ, ಮಾಲೂರು, ಹೊಸೂರು, ಬಾಡು, ಇಷ್ಟೆಲ್ಲ ರೋಡ್ ಟೆಂಡರ್ ಆಗಿದೆ. 3200 ಕೋಟಿ ಡಾಕ್ಯುಮೆಂಟ್ ಬೇಕಾಗಿ ಕೊಡ್ತೀವಿ, ಎಲ್ಲವನ್ನು ಬೇಕಾಗಿ ಕೊಡ್ತೀವಿ. ಆ ರೀತಿಯಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ನಾವು ಹಿಂದೆ ಹೋಗೋದಿಲ್ಲ, ನಿಮ್ಮೆಲ್ಲರ ಜೊತೆಗಿರ್ತೀವಿ. ನಾವು ಕೆಲಸ ಮಾಡು, ಸುಮ್ಮನೆ ಬೂಟಾಟಿಕೆ ಮಾತಾಡೋರಲ್ಲ. ಸುಮ್ಮನೆ ನಿಮ್ಮ ಜೊತೆ ಬಂದು ಕೂತ್ಕೊಂಡು ಏನೋ ಮಾತು ಹೇಳ್ಬಿಟ್ಟು ಯಾಮಾರಿಸ್ಬಿಟ್ಟು ಕೈಗಳರಿಸ್ಬಿಟ್ಟು ಯಾಮಾರಿಸ್ಬಿಟ್ಟು ಹೋಗುವಂತಾರಲ್ಲ. ಖಂಡಿತವಾಗ್ಲೂ ನೀವು ಗ್ರಾಮಕ್ಕೆ ದೇವಸ್ಥಾನ ವಿಚಾರ ಕೇಳಿದ್ದೀರಾ, ರೋಡ್ಗಳ ವಿಚಾರ ಕೇಳಿದ್ದೀರಾ, ತೋಟಕ್ಕೆ ಹೋಗೋ ರೋಡ್ಗಳ ಬಗ್ಗೆ ಕೇಳಿದ್ದೀರಾ, ನೀವು ಹಾಸ್ಪಿಟಲ್ ವಿಚಾರ ಕೇಳಿದ್ದೀರಾ. ಹಾಸ್ಪಿಟಲನ್ನು ನಮ್ಮ ಸುದರ್ಶನ್ ಸರ್ ಹೇಳ್ದಂಗೆ ಕ್ಯಾಲ್ನೂರು PSCಗೆ ಸೇರಿರೋದ್ರಿಂದ ಇದನ್ನು ವೇಮಗಲ್ಲೇ ಸೇರಿಸ್ಕೋಬೇಕು. ನಾವು ವೇಮಗಲ್ ಸೇರಿಸ್ಕೊಂಡಾಗ ಅಲ್ಲಿ ಡಾಕ್ಟರ್ಸ್ ಎಲ್ಲ ಜಾಸ್ತಿ ಇದ್ದಾರೆ. ಖಂಡಿತವಾಗ್ಲೂ ಹಾಸ್ಪಿಟಲ್ಗೆ ನಿಮಗೆ ಡಾಕ್ಟರ್ನ ವೇಮಗಲ್ಗೆ ಸೇರಿಸೋ ಜವಾಬ್ದಾರಿ ತಗೊಳ್ತೀವಿ. ಹಾಸ್ಪಿಟಲಲ್ಲಿ ನಿಮ್ಗೆ ಒಳ್ಳೆ ಡಾಕ್ಟರ್ನ ಕಳಿಸ್ಕೊಡ್ತೀವಿ. ಅದನ್ನು ಮಾಡ್ಕೊಳ್ಳೋದಂತೂ ಬಿಲ್ಡಿಂಗು ಮಾಡ್ಕೊಡ್ತೀವಿ. ಬಿಲ್ಡಿಂಗ್ ಅಣ್ಣ ಡಾಕ್ಟರ್ ಸಾಕು ತುಂಬ ಕಷ್ಟ, ಬರಲ್ಲ ಹಳ್ಳಿಗಳಿಗೆ ಡಾಕ್ಟ್ರು. ಟೌನ್ಗಳಾಗೆ ಇರ್ಬೇಕು, ಅವರು ಹಳ್ಳಿಗಳಿಗೆ ಬರೋದಿಲ್ಲ. ನರ್ಸು ಯಾರಾಗಿ ಬರೋದಿಲ್ಲ. ಮಧ್ಯಾಹ್ನದಲ್ಲಿ ಒಂದು ಮಧ್ಯಾಹ್ನ ನರ್ಸ್ಗೆ ಕೇಳಿದೆ ನಾನು, ಮಧ್ಯಾಹ್ನದಲ್ಲಿ ಬರಲ್ಲ, ನಮ್ಗೆ ಗಾಡಿ ಇಲ್ಲ ಸರ್ ಬರೋಕ್ಕೆ. 2 ವೀಲರ್ ನಾನೇ ಒಂದು ಫ್ರೀ ಕೊಡ್ತೀನಿ ಹೇಳಿದೆ. ಪಬ್ಲಿಕ್ ಆಗಿ ಹೇಳಿದೆ, ಕೇಳಿ ಇವನ್ನೆಲ್ಲ ಮಧ್ಯಾಹ್ನದಲ್ಲಿ 2 ವೀಲರ್ ನಾನೇ ಫ್ರೀ ಕೊಡ್ತೀನಿ, ಹೋಗ ಸರ್ ಮನೆಯಲ್ಲಿ ಕೇಳ್ತೀನಿ ಸರ್ ಅಂತ ತಿರ್ಗಪ್ಪ. ಆ ಥರ ಇರುತ್ತೆ. ಖಂಡಿತವಾಗ್ಲೂ ಈ ಊರಿಗೆ ಹಾಸ್ಪಿಟಲ್ ಬಿಲ್ಡಿಂಗ್ ಬೇಕಂದ್ರೆ ಹಾಸ್ಪಿಟಲ್ ಬಿಲ್ಡಿಂಗು ನಾವು ಎಷ್ಟು ನರಸಾಪುರ ಹಾಸ್ಪಿಟಲ್ ಬಿಲ್ಡಿಂಗ್ ಕಟ್ಟೋದು, ಕಾಪಿಡೆ ಹಿಂದ್ಗಡೆ ಸ್ವಾತಿ ಹೋಟ್ಲ್ ಹಿಂದ್ಗಡೆ ಕಟ್ತಾ ಇದ್ದು ನೋಡ್ತಾ ಇದ್ದಾರೆ. ಹಾಸ್ಪಿಟಲ್ ಬಿಲ್ಡಿಂಗು 12 ಲಕ್ಷ, 12 ಕೋಟಿ ಕರೆಕ್ಟ್ 12 ಕೋಟಿ ಬಿಲ್ಡಿಂಗ್ ಇದೆ. 4 ಕೋಟಿ ಕಟ್ತಾ ಇದ್ದೀವಿ. ಆಮೇಲೆ ನಮ್ಮ SNR ಹಾಸ್ಪಿಟಲ್ ಕೂಡ 10 ಕೋಟಿ ಕಟ್ಟಿ ಕಂಪ್ಲೀಟ್ ಮಾಡ್ತಾ ಇದೀವಿ. ಇನ್ನೊಂದು ಬಿಲ್ಡಿಂಗ್ ಮೆಡಿಕಲ್ ಕಾಲೇಜ್ ತಂದಿದ್ದೀವಿ ಕೋಲಾರಿಗೆ. ಇಷ್ಟೆಲ್ಲ ಮಾಡ್ತಾ ಇದ್ದೀವಿ, ಅಭಿವೃದ್ಧಿ ಮಾಡ್ಬಿಡ್ವಿ. ಗ್ರಾಮದಲ್ಲಿ ನೀವೇನು ಇವಾಗ ಏನಿದನ್ನ ನೀವು ಕೊಟ್ಟಿದ್ದೀರಿ, ಖಂಡಿತವಾಗ್ಲೂ ಇದೆಲ್ಲ ಮಾಡುವಂಥ ಕೆಲಸಗಳು ಯಾವುದು ಮಾಡದೇ ಇರೋಕ್ಕಾಗದೇ ಇರುವಂಥ ಕೆಲಸಗಳಲ್ಲ. ಖಂಡಿತವಾಗ್ಲೂ ಈ ಕೆಲಸಗಳೆಲ್ಲ ಮಾಡಿಕೊಡ್ತೀವಿ ಅಂತ ಹೇಳ್ತಾ, ಲೇಟ್ ಆಗಿದೆ, ಹಾಲು ಕರೆಯೋದು ಜಾಸ್ತಿ ನಾವು ಮಾತಾಡೋದು ಚೆನ್ನಾಗಿರೋದಿಲ್ಲ. ಚುನಾವಣೆಯಲ್ಲಿ ಬರ್ತೀವಿ. ಖಂಡಿತವಾಗ್ಲೂ ಸೋಮವಾರ ದಿವಸ ಬೆಳಗ್ಗೆ 9 ಗಂಟೆ 9 ನಿಮಿಷಕ್ಕೆ ಅಲ್ಲಿ ಪೂಜೆ ಇಟ್ಕೊಳ್ತೀವಿ ಸುಂದರನಹಳ್ಳಿಯಲ್ಲಿ. ಖಂಡಿತವಾಗ್ಲೂ ನೀವೆಲ್ಲ ಬರಬೇಕು ಅಂತ ನಮ್ಮ ಆಸೆ. ಎಲ್ಲರಿಗೂ ಧನ್ಯವಾದಗಳು.